ಎಲ್ಲ ಕಷ್ಟ ಮರೆತು ಬಿಡ್ತಾರಂತೆ. ನಾವು ಕೂಡ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟ ಬಂದಾಗ ನಾವು ದೇವರನ್ನು ಮೊರೆ ಹೋದಾಗ ದೇವರು ಆ ಕಷ್ಟವನ್ನು ಸಹಿಸುವಂಥ ಶಕ್ತಿ ಕೊಡ್ತಾರೆ, ಕಷ್ಟವನ್ನು ಪಾರು ಮಾಡುವಂಥ ಶಕ್ತಿ ಕೊಡ್ತಾರೆ. ಯಾಕಂದರೆ ಶಿವಕ್ಷೇತ್ರ ನಿಮಗೆಲ್ಲರಿಗೂ ಗೊತ್ತುಂಟು. ಶಿವ ಇಡೀ ಬ್ರಹ್ಮಾಂಡದ ಸುಖಕ್ಕೋಸ್ಕರ, ನಿಮ್ಮೆಲ್ಲರ ಸುಖಕ್ಕೋಸ್ಕರ ವಿಷವನ್ನು ಉಂಡಂಥ ಶಿವ. ಎಲ್ಲಿಯಾದರೂ ಮತನ ಸಂದರ್ಭದಲ್ಲಿ ಒಂದು ಹನಿ ವಿಷ ಕೂಡ ಹೊರಗೆ ಬರ್ತಿದ್ರು ಕೂಡ ಇಡೀ ಬ್ರಹ್ಮಾಂಡವೇ ಹೊತ್ತು ಉರಿತಿತ್ತಂತೆ. ಆ ಸಂದರ್ಭದಲ್ಲಿ ಎಲ್ಲ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡೋ ಕಾರಣಕ್ಕೋಸ್ಕರ ವಿಷವನ್ನು ಉಂಡಂತೆ ಶಿವ. ಮತ್ತೆ ತಂದೆ ಹತ್ರ ನಾನು ಮಾತಾಡಿ ಬಂದೆ, ಬರ್ಬೇಕಾದ್ರೆ ಅರ್ಚಕರಂದ್ರು ತಾಯಂದಿರಿಗೆ ಹೆಚ್ಚಿನ ಪ್ರಾಶಸ್ತಿ ಇಲ್ಲಿ ಅಂತ. ತಾಯಿ ಪಾರ್ವತಿ ಮಾತೆ ಅತ್ಯಂತ ಶಕ್ತಿ ಸ್ವರೂಪಿಣಿಯಾಗಿ ಇದ್ದಾರೆ. ಪಂಚಲಿಂಗೇಶ್ವರ ಶಿವ ಕ್ಷೇತ್ರ, ಆದರೆ ಪಾರ್ವತಿ ತಾಯಿಗೆ ಇನ್ನಷ್ಟು ಶಕ್ತಿ ಅಂತ ಅರ್ಚಕರಂದ್ರು. ಅಲ್ಲಿ ಬಂದಾಗ ಖುಷಿ ಆಗ್ತದೆ. ನಾನು 6:30 ಗಂಟೆಗೆ ಬಂದರೂ ಕೂಡ ಇಲ್ಲಿಂದ ಹೋಗುವಂತ ನನ್ಗೆ ಕೂಡ ಮನಸ್ಸಿಗೆ ಬರುವುದಿಲ್ಲ. ಬೇರೆ ಬೇರೆ ಕಾರ್ಯಕ್ರಮ ಇದ್ದ ಕಾರಣಕ್ಕೋಸ್ಕರ ಹೋಗ್ಬೇಕಂತ ಆಗಿದೆ. ಆದರೂ ಕೂಡ ಈ ಜಾಗದ ಶಕ್ತಿ ಅಷ್ಟು ಉಂಟು. ನಾನು ಅರ್ಚಕರ ಹತ್ರ ಕೇಳಿದೆ, ಅಸ್ಸಾಂನಲ್ಲಿ ಕಾಮಾಖ್ಯ ದೇವಿ ಇದ್ದಾರೆ. ಕಾಮಾಖ್ಯ ತಾಯಿಗೆ ನಾನು 2-3 ಸಲ ಹೋಗಿ ಬಂದಿದ್ದೇನೆ. ಅದೇ ರೀತಿಯ ಯೋನಿ ಪೀಠ ಇಲ್ಲಿ ಇರುವಂಥದ್ದು, ಅಲ್ಲಿ ಕೂಡ ಯೋನಿ ಪೀಠ ಇರುವಂಥದ್ದು. ಅತ್ಯಂತ ಶಕ್ತಿಯ ತಾಯಿ ಕಾಮಾಖ್ಯದಲ್ಲಿ. ಯಾವ ರೀತಿ ಅಂದರೆ ಏನು ತಾಯಂದಿರಿಗೆ ಅವರ ತಿಂಗಳ ಇದಾಗ್ತದೆ, ಅದೇ ರೀತಿ ಕಾಮಾಖ್ಯದಲ್ಲಿ ಕೂಡ ಕೆಲವು ಸಹ ನೀರು ರಕ್ತದ ರೂಪಕ್ಕೆ ಪರಿವರ್ತನೆ ಆಗ್ತದೆ. ನಾನನ್ನುವುದು ಅದಕ್ಕೆ ಇನ್ನೂ ಕೂಡ ವೈಜ್ಞಾನಿಕ ಯಾವುದೇ ಕಾರಣ ಸಿಕ್ಕಿಲ್ಲ. ಆದರೂ ಕೂಡ ನಮ್ಮ ದೇವರ ಶಕ್ತಿ ಎಷ್ಟುಂಟು ಅಂತಂದರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬಂದರೆ ನಮ್ಮೆಲ್ಲ ಕಷ್ಟ ಪಾಪ ಪರಿಹಾರ ಆಗ್ತದೆ. ಅದೇ ರೀತಿಯಂಥ ಒಂದು ಶಕ್ತಿಪೀಠ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ಎಲ್ಲ ತಾಯಂದಿರು ನಾನು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲ ಕಷ್ಟವನ್ನು ನೀವು ತಾಯಿ ಹತ್ರ ಪ್ರಾರ್ಥನೆ ಮಾಡಿ. 100ಕ್ಕೂ 100 ಕಷ್ಟ ಮನುಷ್ಯನಿಗೆ ಬರುವುದು ಸಹಜ. ಆ ಕಷ್ಟವನ್ನು ಪರಿಹಾರ ಮಾಡುವಂಥ ಎಲ್ಲ ಶಕ್ತಿಯನ್ನು ಆ ತಾಯಿ ಪಾರ್ವತಿ ಮಾತ್ರ ನಿಮ್ಗೆ ಕೊಡ್ತಾರೆ. ತಾಯಿ ಪಾರ್ವತಿಗೂ ಕಷ್ಟ ಬಂದಿತ್ತು, ನಿಮ್ಗೆಲ್ಲರಿಗೂ ಗೊತ್ತು. ವರ್ಷಾನುಗಟ್ಟಲೆ ಅವರು ಶಿವನನ್ನು ಪಡೆಯಲಿಕ್ಕೆ ತಪಸ್ಸನ್ನು ಮಾಡ್ತಾರೆ, ಬಿಸಿಲಿಗೆ ದನೀತಾರೆ, ಮನೆಗೆ ಒದ್ದೆ ಹಾಕ್ತಾರೆ.